ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಡಾಕ್ಟರ್ ಈರೇಗೌಡ, ಹಿರಿಯ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಯಲಹಂಕ ಮತ್ತು ಪ್ರಭಾರ ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಜನಕುಂಟೆ ಬೆಂಗಳೂರು. ಈ ಎರಡೂ ಕಾಲೇಜಿನಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ರಸಾಯನಶಾಸ್ತ್ರದಲ್ಲಿ ಸುಮಾರು 25 ವರ್ಷಗಳಿಗೂ ಹೆಚ್ಚು ಕಾಲದಿಂದ ನಾನು CET, ನೀಟ್ ಕೋಚಿಂಗು, IIT ಕೋಚಿಂಗು ಮತ್ತು ಬೋರ್ಡ್ ಎಕ್ಸಾಮಿನೇಷನ್ ಕೋಚಿಂಗ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಒಂದು ಎಕ್ಸ್ಪೀರಿಯನ್ಸನ್ನ ಉಪಯೋಗಿಸ್ಕೊಂಡು ಈ ವರ್ಷ ಏನು 2020-21ನೇ ಸಾಲಿನ ನಲ್ಲಿ KEA ನಡೆಸುವ ಒಂದು CET ಪರೀಕ್ಷೆಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಅನ್ನೋ ಒಂದು ಚಾಪ್ಟರ್ನ ಟೀಚ್ ಮಾಡ್ತಾ ಇದ್ದೀನಿ. 2020-21ನೇ ಸಾಲಿನಲ್ಲಿ KEA ನಡೆಸುವ CET ಪರೀಕ್ಷೆಗೆ ನೀವೆಲ್ಲರೂ ತಯಾರಾಗುತ್ತಿರುವುದು ತಿಳಿದ ವಿಷಯ. ಯಾವುದೇ ವಿದ್ಯಾರ್ಥಿಗಳು ಈ ಪರೀಕ್ಷೆಯ ಬಗ್ಗೆ ಭಯಪಡೋದು ಬೇಡ. ನಮ್ಮ ಗಣಾಚಾರಿಯವರ ನೇತೃತ್ವದಲ್ಲಿ ಸುಮಾರು 38 ದಿವಸಗಳ ಕಾಲ ಕರ್ನಾಟಕದ 100ಕ್ಕೂ ಹೆಚ್ಚು ಹಿರಿಯ ನುರಿತ ಉಪನ್ಯಾಸಕರಿಂದ CET ತರಬೇತಿ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಈ ತರಬೇತಿ ಕಾರ್ಯಕ್ರಮ ಎಲ್ಲರ ಮನಮಾತಾಗಿರುವುದು ಸಂತೋಷದ ವಿಷಯ. ಎಲ್ಲ ಉಪನ್ಯಾಸಕರುಗಳಿಗೆ ಮತ್ತು ಟೆಕ್ನಿಕಲ್ ಟೀಮ್ಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು ತಿಳಿಸ್ತೀನಿ. ಅದರಿಂದ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ನನ್ನ ಎಲ್ಲಾ ನೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸೊ ಇದನ್ನ ನಾವು ಎಲೆಕ್ಟ್ರೋಕೆಮಿಸ್ಟ್ರಿ ಬಗ್ಗೆ ಹೆಚ್ಚಿನ ಗಮನ ಹರಿಸೋಣ. ಎಲೆಕ್ಟ್ರೋಕೆಮಿಸ್ಟ್ರಿ ಟಾಪಿಕ್ನ ಈಗ ಪ್ರಾರಂಭಿಸಿ ಹೆಚ್ಚಿನ ವಿಷಯನ ನಾನು ಹೇಳೋದಕ್ಕೆ ಬಯಸ್ತೀನಿ ಅಂತ ಹೇಳಿ ಎಲೆಕ್ಟ್ರೋಕೆಮಿಸ್ಟ್ರಿನ ಸ್ಟಾರ್ಟ್ ಮಾಡೋಣ. ವಿದ್ಯಾರ್ಥಿಗಳೇ, ಈಗ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಏನನ್ನ ಓದಿದ್ದೀರಿ, ಏನನ್ನ ಓದಬೇಕು ಅನ್ನೋದು ಒಂದು ಡಿಸೈಡ್ ಆಗಬೇಕು. ಯಾಕೆಂದ್ರೆ 2021 CET ಎಕ್ಸಾಮಿನೇಷನ್ಗೆ ರೆಡ್ಯೂಸ್ಡ್ ಸಿಲೆಬಸ್ನ ಯೂಸ್ ಮಾಡ್ತಾ ಇರೋದ್ರಿಂದ ಯಾವ್ಯಾವ ಕಾನ್ಸೆಪ್ಟ್ಸ್ ಅನ್ನ ತೆಗೆದಿದ್ದಾರೆ ಅಂತ ಫಸ್ಟ್ ಹೇಳ್ತೀನಿ. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ತೆಗೆದಿದ್ದಾರೆ. ಜೊತೆಗೆ ಫ್ಯಾರಡೇಸ್ ಫಸ್ಟ್ ಲಾ, ಫ್ಯಾರಡೇಸ್ ಸೆಕೆಂಡ್ ಲಾ ತೆಗೆದಿದ್ದಾರೆ. ಬ್ಯಾಟ್ರೀಸು ಕಂಪ್ಲೀಟ್ ತೆಗೆದಿದ್ದಾರೆ. ಕರೋಸನ್ನು ಸಹ ಕಂಪ್ಲೀಟ್ ತೆಗೆದಿದ್ದಾರೆ. ಅದನ್ನ ಬಿಟ್ಟು ಉಳಿದಿರ್ತಕ್ಕಂಥದ್ದು ಡೇನಿಯಲ್ ಸೆಲ್ ಇದೆ. ಡೇನಿಯಲ್ ಸೆಲ್ ಆದ್ಮೇಲೆ ನರ್ಸ್ಟ್ ಈಕ್ವೇಶನ್ ಮೇಲೆ ಪ್ರಾಬ್ಲಮ್ಸ್ ಇದೆ. ಕಂಡಕ್ಟಿವಿಟಿ ಕಾನ್ಸೆಪ್ಟ್ ಇದೆ. ಸೊ ಜೊತೆಗೆ ಎಲೆಕ್ಟ್ರೋಲೈಟಿಕ್ ಸೆಲ್ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಇಷ್ಟು ಇನ್ಫಾರ್ಮೇಶನ್ ಮೇಲೆ ನಾವು ಇವತ್ತು CET ಎಕ್ಸಾಮಿನೇಷನ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ that deals with the study of interconversion of electrical and chemical energies. So, the devices which are used to convert electrical energy into chemical energy or chemical energy into electrical energy are named as electrochemical cells. You know that there are two types of electrochemical cells. One is the galvanic cell, another is the electrolytic cell. Galvanic cell is a device used to get electricity from spontaneous chemical reactions involving oxidation and reduction. This is because redox reactions are the fundamental reactions involved in the electrochemical processes. Electrolytic cell in which electrical energy is converted into chemical energy. So these are the topics we have to study in this electrochemistry chapter. So now let us come to the galvanic cell. You know what is galvanic cell? Galvanic cell is a device used to get electricity from spontaneous chemical reactions involving oxidation and reduction. Daniell cell is the example for galvanic cell. You can understand galvanic cells by taking the Daniell cell in detail. Daniell cell consists of two electrodes. One is the zinc electrode, another is the copper electrode. Zinc electrode is made up of zinc rod is dipped in the zinc sulfate solution or zinc nitrate solution. Copper electrode is made up of copper rod is dipped in the copper sulfate solution or copper nitrate solution. To make a cell, these two electrodes are combined by the salt bridge. Salt bridge is made up of the glass tube filled with saturated solution of KCl or NaCl.
when these two electrodes are combined by the salt bridge, the zinc electrode acts as the anode, at which oxidation takes place. Copper electrode acts as the cathode, at which reduction takes place. During oxidation, the zinc metal is converted into zinc 2+ ions and copper ions are converted into copper. Copper is deposited at the cathode. Therefore, here in this diagram, size of the zinc goes on decreases, size of the copper goes on increases. These loss in mass of the zinc or gain in mass of the copper are directly proportional to their equivalent masses. You should know some information regarding the salt bridge. Salt bridge maintains electrical neutrality during the working of the cell. That is the major function. It minimizes the development of the liquid-liquid junction potential, or it eliminates the liquid junction potential ಅಂತನೂ ಹೇಳ್ತೀವಿ. ಇದಾದ್ಮೇಲೆ it gives the connection between the two electrodes by diffusing ions, so that it does not allow the movement of electrons from one solution to another solution because it is made up of glass. Glass alli agirodrinda it is a bad conductor of electricity. So now let us take some important questions based on this galvanic cell by taking the Daniell cell as the example. ನೋಡಿ ಇಲ್ಲಿ ಈ ಒಂದು ಕ್ವಶನ್ ಅಲ್ಲಿ which statement concerning the cathode in a galvanic cell is not correct ಅನ್ನೋದು ಒಂದು ಕ್ವಶನ್ ಹಾಕೊಂಡಿದೀವಿ. ಅದರಲ್ಲಿ ಫಸ್ಟ್ ಆಪ್ಷನ್, metal ions may be deposited as the metal atoms on the cathode during the cell discharge. ನಾನು ಹೇಳಿದ್ದೀನಿ ಅವಾಗಲೇ, ಕ್ಯಾಥೋಡ್ ಅಲ್ಲಿ ರಿಡಕ್ಷನ್ ಆಗುತ್ತೆ, ರಿಡಕ್ಷನ್ ಆಗುವಾಗ ಮೆಟಲ್ ಅಯಾನ್ಸ್ ಮೆಟಲ್ ಆಗುತ್ತೆ, ಮೆಟಲ್ ಆಟಮ್ಸ್ ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಆಗುತ್ತೆ. ಅದರಿಂದ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಬಟ್ ಈ ಕ್ವಶನ್ ಪ್ರಕಾರ ನಾಟ್ ಕರೆಕ್ಟ್ ಸ್ಟೇಟ್ಮೆಂಟ್ ನ ಹುಡುಕ್ಬೇಕು. ದೇರ್ಫೋರ್ ಆಪ್ಷನ್ ಎ ಇಸ್ ನಾಟ್ ದಿ ಆನ್ಸರ್. ಬಿ ನಲ್ಲಿ ಏನಿದೆ, ವೆನ್ ಕನೆಕ್ಟೆಡ್ ಟು ಎನ್ ಎಕ್ಸ್ಟರ್ನಲ್ ಸರ್ಕ್ಯೂಟ್ ದಿ ಕ್ಯಾಥೋಡ್ ಡೆವಲಪ್ಸ್ ಎ ಪಾಸಿಟಿವ್ ಚಾರ್ಜ್. ಎಸ್, during the working of the galvanic cell, cathode receives the electrons for reduction, so that cathode reduction goskara electron receive ಮಾಡ್ಕೊಳ್ಳೋದ್ರಿಂದ, since electrons are negatively charged particles, that should develop positive charge. ಅದು ಆ ಸ್ಟೇಟ್ಮೆಂಟ್ ಕರೆಕ್ಟ್. therefore it is not the answer. Reduction occurs at the cathode. Yes, whether it is galvanic cell or electrolytic cell, reduction takes place at always cathode. When connected to an external circuit, the cathode develops the negative charge. ನೋಡಿ, ಇದು ಕ್ಯಾಥೋಡ್ ಗ್ಯಾಲ್ವನಿಕ್ ಸೆಲ್ಸ್ ಅಲ್ಲಿ ಪಾಸಿಟಿವ್ ಚಾರ್ಜ್ ನ ಡೆವಲಪ್ ಮಾಡ್ಕೊಳ್ಳೋದ್ರಿಂದ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ರಾಂಗ್ ಸ್ಟೇಟ್ಮೆಂಟ್ ಕರೆಕ್ಟ್ ಆನ್ಸರ್. therefore option D is correct. Now let us come to the next question. Which one of the following is not the function of the salt bridge? ನಾನು ಅವಾಗಲೇ ಹೇಳಿದ್ದೀನಿ, ಸಾಲ್ಟ್ ಬ್ರಿಡ್ಜ್ ಅಲ್ಲಿ ಮೇಜರ್ ಫಂಕ್ಷನ್, ಇಟ್ ಮೇಂಟೈನ್ಸ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ, it allows the movement of ions from one solution to another solution by diffusing the ions by diffusion, and also minimizes the liquid-liquid junction potential. These are the three functions of the salt bridge. But in the options, prevents the mixing of the two electrolytic solutions while maintaining the constant flow of electrons. That statement is correct with respect to the salt bridge. Minimizes the liquid-liquid junction potential. That statement is also correct to allow the electrons to flow. Salt bridge is made up of glass. Glass is a bad conductor of electricity. It doesn't allow the movement of electrons. ಇಲ್ಲೂ ಸಹ ನಮಗೆ ನಾಟ್ ಎ ಫಂಕ್ಷನ್ ಅಂತ ಹೇಳಿರೋದ್ರಿಂದ ಟು ಅಲೋ ದಿ ಎಲೆಕ್ಟ್ರಾನ್ಸ್ ಫ್ರಮ್ ಆನೋಡ್ ಟು ಕ್ಯಾಥೋಡ್, ಇದು ಸ್ಟೇಟ್ಮೆಂಟ್ ರಾಂಗ್. therefore ಆಪ್ಷನ್ ಸಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಬರೋಣ. ಒಂದು ಸಿಂಪಲ್ ಪ್ರಾಬ್ಲಮ್ಸ್ ಗ್ಯಾಲ್ವನಿಕ್ ಸೆಲ್ ಮೇಲೆ ಅಥವಾ ಡೇನಿಯಲ್ ಸೆಲ್ ಮೇಲೆ ತಗೊಂಡಿದ್ದೀನಿ. A cell is formed by the combination of standard magnesium electrode and standard zinc electrode. Their reduction potentials are minus 2.36 volts and minus 0.76 volts respectively. The EMF of the cell is. ನೋಡಿ, ಈಗ ದಿ EMF of the cell ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. E naught of cell is equal to
E naught of cathode minus E naught of anode. EMF is the difference between the electrode potential of the two electrodes ಅಂತ ಡೆಫಿನೇಷನ್ ಹೇಳ್ತೀವಿ. ಈಗ ನಮಗೆ ಕ್ಯಾಥೋಡ್ ಯಾವುದು ಆನೋಡ್ ಯಾವುದು ಅಂತ ಡಿಸೈಡ್ ಆಗಬೇಕು. ಯಾವ ಎಲೆಕ್ಟ್ರೋಡ್ಗೆ SRP ವ್ಯಾಲ್ಯೂ ಕಡಿಮೆ ಇರುತ್ತೆ ದಟ್ ಎಲೆಕ್ಟ್ರೋಡ್ ಆಕ್ಟ್ಸ್ ಆಸ್ ದಿ ಆನೋಡ್. SRP ವ್ಯಾಲ್ಯೂ ಜಾಸ್ತಿ ಇರೋದು ದಟ್ ಆಕ್ಟ್ಸ್ ಆಸ್ ದಿ ಕ್ಯಾಥೋಡ್. ಈಗ ನಮಗೆ ಮೆಗ್ನೀಷಿಯಂಗೆ SRP ವ್ಯಾಲ್ಯೂ -2.36 ಇದೆ, ಜಿಂಕ್ಗೆ -0.76 ಇದೆ. ಅದಕ್ಕೋಸ್ಕರ ಲೆಸ್ SRP ಇರೋದು ಮೆಗ್ನೀಷಿಯಂಗೆ. ಮೆಗ್ನೀಷಿಯಂ ಆಕ್ಟ್ಸ್ ಆಸ್ ದಿ ಆನೋಡ್, ಜಿಂಕ್ ಆಕ್ಟ್ಸ್ ಆಸ್ ದಿ ಕ್ಯಾಥೋಡ್. ದೇರ್ಫೋರ್ E naught ಆಫ್ ಕ್ಯಾಥೋಡ್ ಅಂದ್ರೆ ಇಲ್ಲಿ ಜಿಂಕ್ ಬರುತ್ತೆ, ಮೈನಸ್ E naught ಆಫ್ ಆನೋಡ್ ಅಂದ್ರೆ ಇಲ್ಲಿ ಮೆಗ್ನೀಷಿಯಂ ಬರುತ್ತೆ. ದೇರ್ಫೋರ್ ಈಗ ನಾವು ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ -0.76 ಮೈನಸ್ ಆಫ್ -2.36 volts is equal to 1.6 volts. 1.6 volts ಬರುತ್ತೆ. Therefore, option A is correct. This is the option. Next question ಹೋಗೋಣ. The standard electrode potential of zinc and iron are -0.76 volts and -0.41 volts respectively. If these two electrodes are combined to form a cell, the cell reaction is. ಇಲ್ಲೂ ಅಷ್ಟೇ ಲೆಸ್ SRP ಇರ್ತಕ್ಕಂಥದ್ದು ಆನೋಡ್ ಆಗುತ್ತೆ, ಮೋರ್ SRP ಇರ್ತಕ್ಕಂಥದ್ದು ಕ್ಯಾಥೋಡ್ ಆಗುತ್ತೆ. ಅದರಿಂದ ಇಲ್ಲಿ ಜಿಂಕ್ಗೆ ಲೆಸ್ SRP ಇದೆ, ದಟ್ ಆಕ್ಟ್ಸ್ ಆಸ್ ದಿ ಆನೋಡ್. ಯು ನೋ ದಟ್ ಆನೋಡ್ ಅಟ್ ವಿಚ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ದೇರ್ಫೋರ್ zinc is converted into zinc 2+ by losing 2 electrons. Cathode at which reduction takes place, during reduction ions are reduced to the metal. Therefore Fe2+ plus 2 electron giving rise to Fe. When these two reactions are added, 2 electron get cancelled. Therefore Zn plus Fe2+ giving rise to Zn2+ plus Fe. ಅಲ್ಲಿಗೆ ಇದು ದಿಸ್ ಇಸ್ ದಿ ನೆಟ್ ಸೆಲ್ ರಿಯಾಕ್ಷನ್ ಅಂತ ಕರಿತೀವಿ. ಈ ರಿಯಾಕ್ಷನ್ ಆಪ್ಷನ್ ಸಿ ನಲ್ಲಿದೆ. ಆಪ್ಷನ್ ಸಿ ನಲ್ಲಿ ಇರೋದ್ರಿಂದ ಅಲ್ಲಿಗೆ ಆಪ್ಷನ್ ಸಿ ಈಸ್ ಕರೆಕ್ಟ್. ದಿಸ್ ಈಸ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಲೆಟ್ us come to the next question now. Which of the following conditions will increase the voltage of the cell represented by the equation? ನೋಡಿ, ಈಗ ಈ ಈಕ್ವೇಶನ್ ನಲ್ಲಿ ಕಾಪರ್ ಈಸ್ ಆಕ್ಸಿಡೈಸ್ಡ್ ಟು ಕಾಪರ್ 2+, therefore it acts as the anode. Ag plus ions are reduced to Ag, therefore Ag acts as the cathode. Voltage means cell potential or EMF. E naught of cell is equal to E naught of cathode minus E naught of anode. ಕ್ಯಾಥೋಡ್ ಸಿಲ್ವರ್ ಆಗಿರೋದ್ರಿಂದ E naught of Ag minus E naught of ಕಾಪರ್. ಈಗ ನಮಗೆ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಅಂದ್ರೆ ವೋಲ್ಟೇಜ್ ನ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ E naught of Ag ಜಾಸ್ತಿ ಆಗಬೇಕು. ಅದರಿಂದ ಟು ಇನ್ಕ್ರೀಸ್ ದಿ E naught of Ag we have to increase the concentration of Ag+, because SRP value mainly depends on the concentration of its own ions. ಅದಕ್ಕೋಸ್ಕರ Ag+ ಕಾನ್ಸಂಟ್ರೇಷನ್ ನ ಇನ್ಕ್ರೀಸ್ ಮಾಡಿದ್ರೆ EMF ಅಥವಾ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಅಥವಾ ವೋಲ್ಟೇಜ್ ಇನ್ಕ್ರೀಸ್ ಆಗುತ್ತೆ. therefore increase in the concentration of Ag+, option B is correct. ಈಗ ನೆಕ್ಸ್ಟ್ ನಮಗೆ ಕ್ವೆಶ್ಚನ್ ಅಲ್ಲಿ ಏನಿದೆ, ಅಕಾರ್ಡಿಂಗ್ ಟು ದಿ ಫಾಲೋಯಿಂಗ್ ಸೆಲ್ ನೊಟೇಷನ್ ವಿಚ್ ಸ್ಪೀಶೀಸ್ ಈಸ್ ಅಂಡರ್ಗೋಯಿಂಗ್ ರಿಡಕ್ಷನ್. ನೋಡಿ, ಈಗ ಸೆಲ್ ರೆಪ್ರೆಸೆಂಟೇಷನ್ ನ ಬರೆಯುವಾಗ ರೂಲ್ಸ್ ಪ್ರಕಾರ ಆನೋಡ್ ನ ಲೆಫ್ಟ್ ಅಲ್ಲಿ ಬರ್ದಿರ್ತೀವಿ, ಕ್ಯಾಥೋಡ್ ನ ರೈಟ್ ಅಲ್ಲಿ ಬರ್ದಿರ್ತೀವಿ. ನಮ್ಗೆ ವಿಚ್ ಸ್ಪೀಶೀಸ್ ಅಂಡರ್ಗೋಸ್ ರಿಡಕ್ಷನ್ ಆಗೋದು ಕ್ಯಾಥೋಡ್. ಅದಕ್ಕೋಸ್ಕರ ನಮ್ಮ ಸೆಲ್ ನೊಟೇಷನ್ ಅನ್ನ ಬಲಭಾಗದಲ್ಲಿರ್ತಕ್ಕಂಥ ರೆಪ್ರೆಸೆಂಟೇಷನ್ ಅಲ್ಲಿ Mn2+ ಬಾರ್ MnO2 ಇಲ್ಲಿ ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಆಗೋ ಸ್ಪೀಶೀಸ್ ಯಾವುದು ಅಂತ ಯೋಚನೆ ಮಾಡಿದಾಗ
ರಿಡಕ್ಷನ್ ಆಗುವಾಗ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ಕನ್ವರ್ಟೆಡ್ ಇಂಟು ಲೋಯರ್ ಆಕ್ಸಿಡೇಷನ್ ಸ್ಟೇಟ್. ಇದು +2 ಆಕ್ಸಿಡೇಷನ್ ಸ್ಟೇಟ್ ಇದೆ Mn2+ಗೆ, ಇದಕ್ಕೆ +4 ಆಕ್ಸಿಡೇಷನ್ ಸ್ಟೇಟ್ ಇದೆ. ಅದಕ್ಕೋಸ್ಕರ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ರೆಡ್ಯೂಸ್ಡ್ ಟು ಲೋಯರ್ ಆಕ್ಸಿಡೇಷನ್ ಸ್ಟೇಟ್. ದೇರ್ಫೋರ್ ರಿಡಕ್ಷನ್ ಆಗೋದು MnO2 ಈಸ್ ಕನ್ವರ್ಟೆಡ್ ಇಂಟು Mn2+. ದೇರ್ಫೋರ್ ರೆಡ್ಯೂಸಿಂಗ್ ಸ್ಪೀಶೀಸ್ ಈಸ್ MnO2. ಅದರಿಂದ ಆಪ್ಷನ್ ಡಿ ಈಸ್ ಕರೆಕ್ಟ್. ಮಕ್ಕಳೇ, ಈಗ 7ನೇ ಕ್ವಶನ್ ಅಲ್ಲಿ ಏನಿದೆ? ವಾಟ್ ಈಸ್ ದಿ ಸೆಲ್ ರಿಯಾಕ್ಷನ್ ಫಾರ್ ದಿ ಫಾಲೋಯಿಂಗ್ ವೋಲ್ಟಾಯಿಕ್ ಸೆಲ್? ಒಂದು ಸೆಲ್ ನೊಟೇಷನ್ ಕೊಟ್ಟಿದ್ದಾರೆ. ಆ ಸೆಲ್ ನೊಟೇಷನ್ ಇಂದ ನಾವು ನೆಟ್ ಸೆಲ್ ರಿಯಾಕ್ಷನ್ ನ ಬರೀಬೇಕು. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರೋಡ್ ಆನೋಡ್ ಆಗುತ್ತೆ ಅಟ್ ವಿಚ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ಬಟ್ ಇನ್ ದಿಸ್ ನೊಟೇಷನ್ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥದ್ದು ಅಲ್ಯೂಮಿನಿಯಂ ಎಲೆಕ್ಟ್ರೋಡ್ ಇದೆ. ದೇರ್ಫೋರ್ ದಟ್ ಆಕ್ಟ್ಸ್ ವಿತ್ ದಿ ಆನೋಡ್. ಅಲ್ಯೂಮಿನಿಯಂ ಈಸ್ ಆಕ್ಸಿಡೈಸ್ಡ್ ಟು Al3+ by losing 3 electron. ಇದು ಒಂದು. ಜೊತೆಗೆ ಇನ್ನೊಂದು ಬ್ರೋಮಿನ್ ಈಸ್ reduced to bromide ions. Bromine is reduced to bromide ions. Therefore, Br2 plus 2 electrons giving rise to 2Br minus. So, ಇವೆರಡನ್ನು ನಾವು electrons ನ equalize ಮಾಡೋದಕ್ಕೋಸ್ಕರ this should be multiplied by 2, this should be multiplied by 3. Therefore, net cell reaction ಬರುತ್ತೆ 2Al plus 3Br2 giving rise to 2Al3 plus 6Br minus. ಸೊ ಅಲ್ಲಿಗೆ ಈ ಒಂದು ನೆಟ್ ಸೆಲ್ ರಿಯಾಕ್ಷನ್ ಆಪ್ಷನ್ ಎ ನಲ್ಲಿದೆ ನೋಡಿ. 2Al 3Br2 giving rise to 2Al3 plus 6Br minus. ಅಲ್ಲಿಗೆ ಆಪ್ಷನ್ ಎ ಈಸ್ ಕರೆಕ್ಟ್. Let us take some problems on the Nernst equation. Nernst equation na ನೀವು ಓದಿದ್ದೀರಾ. E cell is equal to E0 plus 2.303 RT divided by NF log of oxidized state divided by reduced state. ಅದನ್ನು ನಾವು ರಿಡಕ್ಷನ್ ಮಾಡ್ಕೊಂಡಿರ್ತೀವಿ. ಮತ್ತೆ ಸೆಲ್ ಡೆಡ್ ಆದಾಗ ಇನ್ನೊಂದು ಈಕ್ವೇಶನ್ ಬರುತ್ತೆ. E0 of cell is equal to 0.0591 divided by NF log Kc ಅಂತ ಒಂದು ಬರುತ್ತೆ. ಡೆಲ್ಟಾ G0 is equal to minus NF E0 of cell ಅನ್ನೋದು ಒಂದು ಬರುತ್ತೆ. ಡೆಲ್ಟಾ G0 is equal to minus RT log Kc. ಇಷ್ಟು ಈಕ್ವೇಶನ್ಸ್ ಮೇಲೆ ಅಟ್ಲೀಸ್ಟ್ ಒಂದೊಂದು ಪ್ರಾಬ್ಲಮ್ಸ್ ನಾವು ವರ್ಕೌಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ವೆರಿ ಗುಡ್ ಇನ್ಫಾರ್ಮೇಶನ್ ಇನ್ ಎಲೆಕ್ಟ್ರೋಕೆಮಿಸ್ಟ್ರಿ. ನೋಡಿ, ಈಗ ಸ್ವಲ್ಪ ದೊಡ್ಡ ಒಂದು ಪ್ರಾಬ್ಲಮ್ಸ್ ಅನ್ನು ತಗೋಬೇಕಾಗುತ್ತೆ. ಆ ಥರದವು CET ಎಕ್ಸಾಮಿನೇಷನ್ ಅಲ್ಲಿ, ನೀಟ್ ಎಕ್ಸಾಮಿನೇಷನ್ ಎಲ್ಲ ಬರೋದ್ರಿಂದ ದಿ ವ್ಯಾಲ್ಯೂ ಆಫ್ ಡೆಲ್ಟಾ G0 at 298 Kelvin for the cell reaction 3Mg plus 2Al3 plus giving rise to 3Mg2 plus 2Al ಅಂತ ಒಂದು ಕೊಟ್ಟಿದ್ದಾರೆ. ಅದಕ್ಕೆ E0 of magnesium ಕೊಟ್ಟಿದ್ದಾರೆ, E0 of aluminum ಕೊಟ್ಟಿದ್ದಾರೆ. ಫ್ಯಾರಡೆ ವ್ಯಾಲ್ಯೂ ಆಲ್ಸೋ ಗಿವನ್. ಡೆಲ್ಟಾ G0 ಕಂಡುಹಿಡಿಬೇಕು ಅಂದ್ರೆ ಫಾರ್ಮುಲಾ ನಮಗೆ ಗೊತ್ತಿದೆ. ಡೆಲ್ಟಾ G0 is equal to minus NF E0 of cell. ಇದು ಫಾರ್ಮುಲಾ. ನಮಗೆ n ವ್ಯಾಲ್ಯೂ ಬೇಕು. ಈಕ್ವೇಶನ್ ಇಂದ n ವ್ಯಾಲ್ಯೂ ಕಂಡು ಹಿಡ್ಕೋಬಹುದು. ಇಲ್ಲಿ ನೋಡಿ, ಈ ಈಕ್ವೇಶನ್ ಅಲ್ಲಿ 3 plus 2, 3 2s are 6 ಇದನ್ನಾದ್ರೂ ತಗೊಳ್ಳಿ. ಇಲ್ಲಿ 3 ಇದೆ, ಇಲ್ಲಿ 2 plus ಇದೆ, 3 2s are 6 ಅಂದ್ರೆ 6 electrons are involved in the redox reaction. Therefore, n is equal to 6. F ಅವರೇ ಕೊಟ್ಟಿದ್ದಾರೆ 96,487. ಆಮೇಲೆ ಇಂಟು ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ಅವ್ರು ಕೊಟ್ಟಿಲ್ಲ. ದೇರ್ಫೋರ್ ಆಲ್ರೆಡಿ ವಿ ಡಿಡ್ ಒನ್ ಪ್ರಾಬ್ಲಮ್. E0 of cell is equal to E0 of cathode minus E0 of anode. ಇಲ್ಲಿ ಕ್ಯಾಥೋಡ್ ಯಾವುದು, ಆನೋಡ್ ಯಾವುದು ಅಂದ್ರೆ ಮೆಗ್ನೀಷಿಯಂ ಅಂಡರ್ಗೋಸ್ ಆಕ್ಸಿಡೇಷನ್. Therefore, that acts as the anode. Aluminum ions are reduced. Therefore, that acts as the cathode. Therefore, ಅಲ್ಯೂಮಿನಿಯಂ ಕ್ಯಾಥೋಡ್ ಆಗುತ್ತೆ, ಮೆಗ್ನೀಷಿಯಂ ಆನೋಡ್ ಆಗುತ್ತೆ. ಈ ಎರಡು ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಲ್ಯೂಮಿನಿಯಂ ವ್ಯಾಲ್ಯೂ ಎಷ್ಟು? -1.66 volts. ಮೈನಸ್ ಆಫ್ ಮೈನಸ್ 2.36 volts. ಸೊ ಇಲ್ಲಿ ಎಷ್ಟು ನಮಗೆ ವ್ಯಾಲ್ಯೂ ಬರುತ್ತೆ ಅಂದ್ರೆ 0.7 ಬರುತ್ತೆ. 0.7 volts. ಸೊ ಅಲ್ಲಿಗೆ 0.7 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ನಾವು ಕರೆಕ್ಟ್ ಆಗಿ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥ ಆನ್ಸರ್ಸ್
405,214 ಇಷ್ಟು ವ್ಯಾಲ್ಯೂ ಬರುತ್ತೆ. ಇದನ್ನ ನಾವು ಜೌಲ್ಸ್ ಅಲ್ಲಿ ಹೇಳ್ತೀವಿ. ಸಿನ್ಸ್ ಆನ್ಸರ್ಸ್ ಆರ್ ಗಿವನ್ ಇನ್ ಟರ್ಮ್ಸ್ ಆಫ್ ಕಿಲೋ ಜೌಲ್ಸ್, ಮೈನಸ್ 405.214 ಜೌಲ್. ಅಲ್ಲಿಗೆ ಇದು ನಮ್ಮ ಆನ್ಸರ್. ದೇರ್ಫೋರ್ ಆನ್ಸರ್ ಆಪ್ಷನ್ ಬಿ ಈಸ್ ಕರೆಕ್ಟ್. ವಿದ್ಯಾರ್ಥಿಗಳೇ, ಈಗ ಕ್ವಶನ್ ನಂಬರ್ 9 ತಗೊಳ್ಳೋಣ. ಯೂಸಿಂಗ್ ದಿ ನೆಕ್ಸ್ಟ್ ಈಕ್ವೇಶನ್ ಫಾರ್ ದಿ ಸೆಲ್, aluminum electrode and copper electrode are combined by the salt bed with different concentrations at 298 Kelvin. Cell potential is ಅಂತ ಕೇಳಿದ್ದಾರೆ. ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ 2 volts ಅಂತ ಅವರೇ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ವಿ ಹ್ಯಾವ್ ಟು ಗೋ ಫಾರ್ ದಿ ನೆಕ್ಸ್ಟ್ ಈಕ್ವೇಶನ್. ನೋಡಿ, ನೆಕ್ಸ್ಟ್ ಈಕ್ವೇಶನ್ ಏನ್ ಹೇಳುತ್ತೆ? ಈ ಸೆಲ್ is equal to E naught of cell minus 0.0591 divided by n log of products divided by reactants. Products divided by reactants. ಇದು ನಮ್ಮ ನೆಕ್ಸ್ಟ್ ಈಕ್ವೇಶನ್. E naught of cell is given 2 volts. 2 volts ಅಂತ ಅವರೇ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. 0.0591 ಕಾನ್ಸ್ಟೆಂಟ್ ವ್ಯಾಲ್ಯೂ. ಎನ್ ಕಂಡುಹಿಡ್ಕೋಬೇಕು. ಎನ್ ಅನ್ನ ಕಂಡುಹಿಡಿಬೇಕು ಅಂದ್ರೆ ಯು ಹ್ಯಾವ್ ಟು ರೈಟ್ ದಿ ಆಫ್ ಸೆಲ್ ರಿಯಾಕ್ಷನ್ಸ್ ಅಂಡ್ ದೆನ್ ನೆಟ್ ಸೆಲ್ ರಿಯಾಕ್ಷನ್. ಅಲ್ಯೂಮಿನಿಯಂ ಈಸ್ ಕನ್ವರ್ಟೆಡ್ ಇಂಟು Al3+ plus 3 electron. ಏನಕ್ಕೆ ಇದನ್ನ ಆಕ್ಸಿಡೇಷನ್ ಆಗ್ತಾ ಇದೆ? ಬಿಕಾಸ್ they have given aluminum electrode in the left hand side of the cell notation. Left hand side electrode always acts as the anode. Therefore, copper 2 plus 2 moles of electron giving rise to copper. ಇದು cathode ಆಗುತ್ತೆ. cathode at which reduction takes place. Therefore, ಇಲ್ಲಿ this equation must be multiplied by 2. This equation must be multiplied by 3. Therefore, 2Al plus 3Cu2 plus giving this to 2Al3 plus 3Cu. ಇದು ನೆಟ್ ಸೆಲ್ ರಿಯಾಕ್ಷನ್. ಈಗ ನಮಗೆ 3 2s are 6. ಅಲ್ಲಿಗೆ n is equal to 6 ಇದೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋತೀವಿ. ಲಾಗ್ ಆಫ್ ಪ್ರಾಡಕ್ಟ್ಸ್ ಅಯಾನಿಕ್ ಸ್ಟೇಟ್ ಮಾತ್ರ ತಗೋಬೇಕು. Solid state is always taken as unity. Therefore, Al3 plus whole square divided by Cu2 plus whole cube. ಈಗ ನಾವು ಸಬ್ಸ್ಟಿಟ್ಯೂಷನ್ ಮಾಡೋಣ. 2 minus 0.0591 divided by 6 log of 10 to the power of minus 3 whole square divided by 10 to the power of minus 4 whole square. ನೋಡಿ, ಇಲ್ಲಿ 10 to the power of minus 4 ಕೊಟ್ಟಿದ್ದಾರೆ, ಇಲ್ಲಿ 10 to the power of minus 3 ಕೊಟ್ಟಿದ್ದಾರೆ. Therefore, ಇದನ್ನ ನಾವು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 2 minus 0.0591 divided by 6 log of 4 2s are 8. 3 2s are 6. ಇದು ಹೋಲ್ ಕ್ಯೂಬ್ ಆಗುತ್ತೆ ಇದು. ಸೊ 4 3s are 12. 3 2s are 6. If you take 10 to the power of minus 12 to the numerator, 10 to the power of plus 12 ಆಗುತ್ತೆ. 12 minus 6 is equal to 6. 10 to the power of 6 ಆಗುತ್ತೆ. ಅವಾಗ log 10 to the power plus 6 is equal to 6 ಆಗುತ್ತೆ. Therefore, log 10 to the power of 6. Log 10 to the power of 6 is equal to 6. 6 get cancelled. Therefore, your 2 minus 0.0591 ಬರುತ್ತೆ. ಅದಕ್ಕೆ ಆನ್ಸರ್ 1.94 ಬರುತ್ತೆ. Therefore, option A is correct. 1.94. ಸೊ ಇದು ಈ ತರದ್ದು ಇಂಪಾರ್ಟೆಂಟ್ ಪ್ರಾಬ್ಲಮ್ ನೀವು ವರ್ಕೌಟ್ ಮಾಡಿದ್ರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ಎಕ್ಸಾಮಿನೇಷನ್ಗೆ. So, ಈಗ let us come to the problem number 10.
ಕನ್ಸಿಡರ್ ದಿ ಫಾಲೋಯಿಂಗ್ ರಿಯಾಕ್ಷನ್. ಅವರೇ ನೆಟ್ ಸೆಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಫ್ರಮ್ ದಟ್ ಯು ಕ್ಯಾನ್ ಗೆಟ್ n is equal to 4 ಬಿಕಾಸ್ ಇಲ್ಲಿ ನಾವು n ವ್ಯಾಲ್ಯೂ ಸಿಕ್ಬಿಡುತ್ತೆ. 2 2s are 4, so 4 1s are 4, n is equal to 4. ಈಗ ನಾವು ಫಸ್ಟ್ ಇಕ್ವೇಶನ್ ಅನ್ನ ತಗೊಂಡ್ರೆ E cell is equal to E naught of cell minus 0.0591 divided by n log of products divided by reactants ಅಂದ್ರೆ Fe2 plus power 2 divided by oxygen ಕೊಟ್ಟಿರೋದ್ರಿಂದ O2 power 1. So one more is reactants ಅಲ್ಲಿ H plus ಕೊಟ್ಟಿದ್ದಾರೆ, H plus power 4. Since pH is given, pH is equal to 3 ಕೊಟ್ಟಿರೋದ್ರಿಂದ ಇದರ H plus 10 to the power of minus 3 ಆಗಿರುತ್ತೆ. Therefore E naught of cell minus 0.0591 divided by n ಅಂದ್ರೆ 4 log of Fe2 plus concentration 10 to the power of minus 3 ಕೊಟ್ಟಿದ್ದಾರೆ, it is power 2 ಆಗುತ್ತೆ. divided by ಇದು 10 to the power of minus 1 into H plus 10 to the power of minus 3 to the power of 4. E naught of cell 1.67 minus 0.0591 divided by 4 log of 10 to the power of 7 ಬರುತ್ತೆ. ಈಗ 4 3s are 12, 12 plus 1 13, minus 13 ಮೇಲಕ್ಕೆ ಹೋದ್ರೆ plus 13 ಆಗುತ್ತೆ, 3 2s are 6, 13 minus 6 ಅಂದ್ರೆ 7 ಆಗುತ್ತೆ. Therefore 1.67 minus 0.0591 divided by 4 into log 10 to the power of 7 is equal to 7. log 10 to the power of 7 is equal to 7. ಇದನ್ನ ನಾವು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿ ಇದರಿಂದ ಕಳೆದಾಗ ನಮಗೆ ಆನ್ಸರ್ 1.566 volts ಬರುತ್ತೆ. Therefore that is the answer. Option A is correct. Option A correct ಆಗಿರುತ್ತೆ. So now let us go to the next question. For a certain oxidation reduction reaction, E naught of cell is positive. This means that ಈಗ ನಮಗೆ ಡೆಲ್ಟಾ ಆಪ್ಷನ್ಸ್ ಅಲ್ಲಿ ಡೆಲ್ಟಾ G naught K ರಿಲೇಷನ್ಸ್ ಕೇಳಿರೋದ್ರಿಂದ ಫಸ್ಟ್ ಲೆಟ್ ಅಸ್ ನೋ ದಿ ರಿಲೇಷನ್ ಬಿಟ್ವೀನ್ ಡೆಲ್ಟಾ G naught is equal to minus NF E naught of cell. E naught of cell ಪಾಸಿಟಿವ್ ಇದ್ರೆ ಡೆಲ್ಟಾ G naught ಗೆ ನೆಗೆಟಿವ್ ಆಗುತ್ತೆ. Therefore our E naught of cell ನ ಪಾಸಿಟಿವ್ ಕೊಟ್ಟಿರೋದ್ರಿಂದ delta G naught is negative. Therefore option B and C are wrong. Either A or D are correct in such a way that delta G naught is equal to minus 2.303 RT log of equilibrium constant K. To get delta G naught is negative, if delta K is 1, log 1 is 0, everything is 0, negative is not possible. Therefore, K should be greater than 1 adre delta G naught is negative. Therefore, to get delta G naught is negative, K equilibrium constant should be greater than 1. Therefore, option A is correct. What happens when external opposite potential of more than 1.1 volt is applied in the Daniell cell? ನೋಡಿ ಈಗ Daniell cell ಅಲ್ಲಿ ಮ್ಯಾಕ್ಸಿಮಮ್ ವೋಲ್ಟೇಜ್ IMF ಬರೋದು 1.1 ವೋಲ್ಟ್. ಸೊ 1.1 ವೋಲ್ಟ್ ಗಿಂತ ಕಡಿಮೆ ಬಂದ್ರೆ ಸ್ಟಿಲ್ ದಿ ಸೆಲ್ ಈಸ್ ವರ್ಕಿಂಗ್ ಅಂತ ಹೇಳ್ತೀವಿ. ಸಪೋಸ್ ಇಫ್ ಯು ಅಪ್ಲೈ ದಿ ಪೊಟೆನ್ಶಿಯಲ್ ಟು ದಿ Daniell cell ಅಪ್ ಟು 1.1 ವೋಲ್ಟ್, ದಿ ಸೆಲ್ ಈಸ್ ಅಟ್ ಈಕ್ವಿಲಿಬ್ರಿಯಂ. ಸೊ ದಟ್ if you apply the potential more than 1.1 volt, that cell acts as the electrolytic cell. Therefore, Daniell cell becomes electrolytic cell when 1.1 more than 1.1 volt of potential is applied. Therefore, it acts as the electrolytic cell. 1.1 ಗಿಂತ ಜಾಸ್ತಿ ಪೊಟೆನ್ಶಿಯಲ್ ನ Daniell cell ಗೆ ನಾವು ಅಪ್ಲೈ ಮಾಡಿದ್ರೆ
that acts as the electrolytic cell. So now, in the following electrochemical cell, what is the role of the platinum? ನೋಡಿ ಈಗ ಪ್ಲಾಟಿನಮ್ ಅನ್ನೋದು ಒಂದು ಇನರ್ಟ್ ಎಲೆಕ್ಟ್ರೋಡ್. Inert electrodes are not involved in the chemical reaction or redox reaction. Just what is the function of that inert electrode? They will provide the surface to occur the either oxidation or reduction. In this cell notation, platinum is given in the right hand side. Platinum right hand side ಇರೋದ್ರಿಂದ commonly we know that any right hand side electrode acts as the cathode, at which reduction takes place. During reduction, higher oxidation state is reduced to lower oxidation state. Therefore, in this cell, Fe3 plus ions are reduced to Fe2 plus ions on the surface of the platinum. Therefore, platinum provides the surface to reduction of the Fe3 plus ions. The platinum serves as the anode. Platinum serves as the cathode. The oxidation of Fe2 plus takes place on the surface of platinum. No, since it is the cathode, reduction takes place. The reduction of Fe3 plus takes place at surface of the platinum as the cell discharges. Idu option correct agutte. Therefore, option C is correct. Let us come to the next question. The products of electrolysis of aqueous sodium chloride at anode and cathode respectively are. ನೋಡಿ ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಈ ವರ್ಷಕ್ಕಿರೋದು ಮೂರೇ ಕಾನ್ಸೆಪ್ಟ್. ಒಂದು ಗ್ಯಾಲ್ವನಿಕ್ ಸೆಲ್ ಕಾನ್ಸೆಪ್ಟ್ ಬೈ ಟೇಕಿಂಗ್ ಡೇನಿಯಲ್ ಸೆಲ್ ಆಸ್ ದಿ ಎಕ್ಸಾಂಪಲ್, ಎರಡನೇದು ಎಲೆಕ್ಟ್ರೋಲೈಟಿಕ್ ಸೆಲ್, ಮೂರನೇದು ಕಂಡಕ್ಟಿವಿಟಿ ಕಾನ್ಸೆಪ್ಟ್. ಈಗ ಲೆಟ್ ಅಸ್ ಟೇಕ್ ಸಮ್ ಕ್ವೆಶ್ಚನ್ಸ್ ಆನ್ ಎಲೆಕ್ಟ್ರೋಲೈಸಿಸ್. ಆಸ್ ಪರ್ ಯುವರ್ NCERT ಟೆಕ್ಸ್ಟ್ ಬುಕ್, 2 ಸೊಲ್ಯೂಷನ್ಸ್ ನ ತಗೊಂಡವರು ಎಲೆಕ್ಟ್ರೋಲೈಸ್ ಮಾಡಿದ್ದಾರೆ. ಒಂದು aqueous sodium chloride or molten sodium chloride, another is dilute sulfuric acid or concentrated sulfuric acid. Let us see what will happen in the case of aqueous sodium chloride. Aqueous sodium chloride ಅಂದ್ರೆ ಅದರಲ್ಲಿ Na plus ಇರುತ್ತೆ, Cl minus ಇರುತ್ತೆ, H plus ಇರುತ್ತೆ, OH minus ಇರುತ್ತೆ. aqueous ಅಂದ್ರೆ ವಾಟರ್ ಅಂದ್ರೆ 2 ನೆಗೆಟಿವ್ ಅಯಾನ್ಸ್ ಇದೆ, 2 ಪಾಸಿಟಿವ್ ಅಯಾನ್ಸ್ ಇದೆ. ಡಿಸ್ಚಾರ್ಜ್ ಆಗುವಾಗ ಕಾಂಪಿಟೇಷನ್ ಆಗುತ್ತೆ. ಅವಾಗ ಯಾವುದು ಫಸ್ಟ್ ಡಿಸ್ಚಾರ್ಜ್ ಆಗುತ್ತೆ ಅನ್ನೋದನ್ನ ನೋಡೋಣ. ವೆನ್ ಎಲೆಕ್ಟ್ರಿಸಿಟಿ ಇಸ್ ಪಾಸ್ಡ್, electrolysis takes place. So before the electrolysis, positive ions are moving towards the cathode, negative ions are moving towards the anode. Na plus H plus ಎರಡು ಬರ್ತವೆ. ಆದರೆ ಡಿಸ್ಚಾರ್ಜ್ ಆಗುವಾಗ NaH plus ಗೆ SRP ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ that requires less discharge potential. Therefore, H plus ions are discharged first. H plus ions are discharged first. Hydrogen gas is liberated at the cathode. ಈಗ ನಾವು ಆನೋಡ್ ಹತ್ರ ಬಂದಾಗ ಆನೋಡ್ ಅಲ್ಲಿ Cl ಮೈನಸ್ ಇದೆ, OH ಮೈನಸ್ ಇದೆ. Cl ಮೈನಸ್ ಡಿಸ್ಚಾರ್ಜ್ ಆಗ್ಬೋದು, OH ಮೈನಸ್ ಡಿಸ್ಚಾರ್ಜ್ ಆಗ್ಬೋದು, ಡಿಪೆಂಡಿಂಗ್ ಅಪಾನ್ ದಿ SRP. SRP ಈಗ ನಮಗೆ ಆಸ್ ಪರ್ ದಿ SRP ವ್ಯಾಲ್ಯೂಸ್ OH minus ions must be discharged first than the Cl minus, but practically Cl minus ions are discharged first. This is because OH minus ions discharge ಆಗಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿ ಓವರ್ ಪೊಟೆನ್ಷಿಯಲ್ ಇಸ್ ರಿಕ್ವೈರ್ಡ್. ಆಕ್ಸಿಜನ್ ಲಿಬರೇಟ್ ಆಗಬೇಕು ಅಂದ್ರೆ ಓವರ್ ಪೊಟೆನ್ಷಿಯಲ್ ಅಲ್ಲಿ ಆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ OH minus ions ಡಿಸ್ಚಾರ್ಜ್ ಆಗೋದಿಲ್ಲ, Cl minus ions ಡಿಸ್ಚಾರ್ಜ್ ಆಗಿ chlorine gas is liberated at the anode. Therefore, hydrogen gas is liberated at cathode and chlorine gas is liberated at anode. Option A is correct. So next, 15th question ಅಲ್ಲಿ ಡ್ಯೂರಿಂಗ್ ಎಲೆಕ್ಟ್ರೋಲೈಸಿಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ತಗೊಂಡಿರೋದ್ರಿಂದ ದಿ ಪ್ರಾಡಕ್ಟ್ಸ್ ಒಬ್ಟೈನ್ಡ್ ಅಟ್ ಆನೋಡ್. ನೋಡಿ, ಅದಕ್ಕೆ ನಿಮ್ಮ ರೆಫರೆನ್ಸ್ಗೋಸ್ಕರ ರಿಯಾಕ್ಷನ್ಸ್ ಆನೋಡ್ ಅಲ್ಲಿ ಏನಾಗುತ್ತೆ, ಕ್ಯಾಥೋಡ್ ಅಲ್ಲಿ ಏನಾಗುತ್ತೆ ಅಂತ ತಗೊಂಡಿದ್ದೀನಿ. ಕ್ಯಾಥೋಡ್ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಈಸ್ ಲಿಬರೇಟೆಡ್, ಆನೋಡ್ ಅಲ್ಲಿ ಪರ್ ಡೈಸಲ್ಫ್ಯೂರಿಕ್ ಆಸಿಡ್ ಈಸ್ liberated, per disulfuric acid. Therefore, at the cathode hydrogen gas ಬಂದ್ರೆ
at the anode per disulfuric acid ಬರುತ್ತೆ. Therefore option D is correct. Next conductivity concept ಮೇಲೆ ಸ್ವಲ್ಪ questions ತಗೊಳ್ಳೋಣ. If the specific conductance and conductance of a solutions are same, then the cell constant is equal to. ನೋಡಿ ಇಲ್ಲಿ ಕಂಡಕ್ಟಿವಿಟಿ ಕಾನ್ಸೆಪ್ಟ್ ಮೇಲೆ ಯಾವುದೋ ಒಂದು ಆನ್ಸರ್ಸ್ ನ ಬೈಟ್ ಮಾಡ್ಕೊಂಡು ಇನ್ನೊಂದು ಮಾಡೋಕೆ ಹೋದ್ರೆ ತಪ್ಪಾಗ್ಬಿಡ್ತವೆ. ಅದಕ್ಕೋಸ್ಕರ ಕೆಲವು ರಿಲೇಷನ್ಸ್ ಇಂದ ಆನ್ಸರ್ಸ್ ಈಸಿಯಾಗಿ ಬರ್ತವೆ. ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂಡ್ ಕಂಡಕ್ಟೆನ್ಸ್ ಅಕಾರ್ಡಿಂಗ್ ಟು ಯುವರ್ ಓಮ್ಸ್ ಲಾ, resistance of any conductor is directly proportional to L and inversely proportional to area. So resistance is equal to rho into L divided by A. So ಇದನ್ನ ನಾವು 1 divided by rho is equal to 1 divided by R into G star. ಇದನ್ನ ನಾವು G star ಅಂತ ಕರಿತೀವಿ. G star ಅಂದ್ರೆ cell constant. Cell constant is the ratio of the distance between the electrodes and area of cross section. So ಈಗ ನಾವು reciprocal of resistivity is called conductivity. Reciprocal of resistance is called conductance. Therefore G star. G star is equal to conductivity divided by conductance. ಅಂದ್ರೆ cell constant is equal to conductivity and the specific conductance. So G and the conductance. Therefore if these two values are equal, ratio becomes 1. Therefore option C is correct. Which statement is correct about the strong electrolyte? ನೋಡಿ ಈಗ we know that strong electrolytes undergo complete dissociation, almost complete dissociation. In the case of strong electrolytes, limiting molar conductivity, that is conductivity at infinite dilution na limiting molar conductivity anta karitive. Limiting molar conductivity can be obtained by plotting molar conductivity against concentration with extrapolation. Andre illi limiting molar conductivity can be determined by the extrapolation in the case of strong electrolyte. This is because molar conductivity decreases slightly, but in the case of weak electrolyte, molar conductivity decreases significantly. Molar conductivity decreases significantly. In this case, limiting molar conductivity cannot be determined. With this information, what we can see that, let us take the option. Molar conductivity decreases significantly. Significantly decrease agadu only in the case of weak electrolyte, but we want the statement, correct statement regarding the strong electrolyte. Therefore option A is wrong. It is partially ionized in aqueous solution. No, all strong electrolytes undergo almost complete ionization in the solution. Idu wrong. Examples for strong electrolytes include acetic acid and sodium acetate kottidare. Nodi idu acetic acid is a weak acid. All weak acids are weak electrolytes. Therefore weak acids के example weak electrolytes के example weak acids weak bases and some salts. Strong electrolytes के example strong acids strong bases salts. Therefore molar conductivity at infinite dilution can be obtained by extrapolation from the plot of molar conductivity against concentration. Alge ee statement correct agutte because this is related to the strong electrolyte. Therefore option D is correct. The highest electrical conductivity of the following aqueous solutions is, ನೋಡಿ ಇದು conductivity is directly proportional to number of ions. Any acid or base which undergoes more and more dissociation, more and more ions are found in the solution, conductivity becomes more. Let us see what will happen in the case of acetic acid. Acetic acid CH3 C double bond O OH. Dissociation depends on the OH bond strength. If OH bond strength is more, dissociation is less, ions are less in the solution, therefore conductivity is less. In the case of acetic acid, CH3 group is the electron donating group that increases the electron density on the oxygen atom so that OH bond becomes stronger, dissociation is less. Less dissociation gives less number of ions, therefore conductivity becomes less.
ಬಟ್ ಅವ್ರು ಕೇಳಿರೋದು ಹೈಯೆಸ್ಟ್ ಕಂಡಕ್ಟಿವಿಟಿ. ಅದರಿಂದ ಆಪ್ಷನ್ ಎ ಈಸ್ ರಾಂಗ್. ಲೆಟ್ ಅಸ್ ಟೇಕ್ ಕ್ಲೋರೋಅಸಿಟಿಕ್ ಆಸಿಡ್ Cl CH2 C double bond O OH. Chlorine is electron withdrawing group, therefore it because of the negative inductive effect it withdraws the little bit electrons density towards itself, therefore OH bond becomes weaker compared to acetic acid. ಅವಾಗ ಇದು more dissociation ಆಗುತ್ತೆ compared to acetic acid, little bit more dissociation ಆಗುತ್ತೆ, number of ions increases, conductivity little bit becomes more. But let us see the option C. Fluoroacetic acid ಕೊಟ್ಟಿದ್ದಾರೆ CH2 C double bond O OH. Fluorine is more electronegative than chlorine. It withdraws the electron towards itself. OH bond becomes weaker. More dissociation takes place. Therefore, conductivity increases again. Therefore, fluoroacetic acid has more conductivity than chloroacetic acid. Let us take one more last option. Difluoroacetic acid CH F C double bond O. This is OH. In this case, there are two fluorine atoms. Both are highly electronegative. They withdraw the electrons towards itself, so that electron density on oxygen atom decreases. OH bond becomes weaker. Weaker OH bond undergoes easy dissociation. Because of easy dissociation, number of ions in the solution becomes more. Therefore, difluoroacetic acid shows highest electrical conductivity in the solution state. ವಿದ್ಯಾರ್ಥಿಗಳೇ, ಈಗ 19th question ಬರೋಣ. The molar conductivity of cesium and sulfate ions are 0.772 into 10 to the power minus 2 and 1.6 into 10 to the power minus 2 Simon meter square per mole respectively ಕೊಟ್ಟಿದ್ದಾರೆ. What is the molar conductivity of cesium sulfate? According to Colruyt's law, molar conductivity of cesium sulfate is dissociated to give 2 cesium plus SO4 2 minus. So, molar conductivity of any salt, electrolyte, cesium SO4 giving rise to lambda of 2 into lambda of cesium plus lambda of sulfate. So, 2 into 0.772 into 10 to the power of minus 2 plus 1.6 into 10 to the power of minus 2. So, ಈಗ ಇದನ್ನ ಎರಡನ್ನು ಮಲ್ಟಿಪ್ಲೈ ಮಾಡಿ ಇವೆರಡನ್ನು ಆಡ್ ಮಾಡಿದ್ರೆ by taking 10 to the power minus 2 common factor, you will get 3.144 into 10 to the power of minus 2 Simon meter square per mole. Option D is correct. ಈಗ the molar conductance of sodium chloride, hydrochloric acid and sodium acetate at infinite dilution are 126.45, 426.16 and 91.0 Simon meter square per mole respectively at 25 degrees Celsius. The molar conductance of acetic acid at infinite dilution is. ನೋಡಿ ಈಗ according to Colruyt's law, limiting molar conductivity of any electrolyte at infinite dilution is the sum of the contributions of the conductivities of all the ions present in the solution. Therefore, based on that, ಇಲ್ಲಿ ನೋಡಿ ಈಗ molar conductivity of acetic acid ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಮಗೆ ಅಸಿಟೇಟ್ ಅಯಾನ್ ಇರೋದ್ರಿಂದ let us take limiting molar conductivity of sodium acetate. ಅದರಿಂದ ಅಸಿಟೇಟ್ ಅಯಾನ್ ಸಿಗುತ್ತೆ. ಮತ್ತೆ ನಮಗೆ H ಬೇಕು, ಅದಕ್ಕೋಸ್ಕರ ಮೋಲಾರ್ ಕಂಡಕ್ಟಿವಿಟಿ ಆಫ್ HCl ತಗೊಳ್ಳಿ ಮೈನಸ್ Na ಮತ್ತು ಮತ್ತೆ Cl ನಮಗೆ ಬೇಕಾಗಿಲ್ಲ, ಅದಕ್ಕೋಸ್ಕರ ಇದನ್ನ ಕಳೆದಾಕೋಣ NaCl. ಅವಾಗ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಅಸಿಟಿಕ್ ಆಸಿಡ್ ಬರುತ್ತೆ. therefore ಅಲ್ಲಿಗೆ ಸೋಡಿಯಂ ಅಸಿಟೇಟ್ದು 91.0 ಕೊಟ್ಟಿದ್ದಾರೆ ಪ್ಲಸ್ HClದು 426.16 ಕೊಟ್ಟಿದ್ದಾರೆ ಮೈನಸ್
NaClದು 126.45 ಕೊಟ್ಟಿದ್ದಾರೆ. ಈಗ ನಾವು ಇವನ್ನ ಮೂರನ್ನು ಇವೆರಡನ್ನು ಆಡ್ ಮಾಡಿ ಅದರಿಂದ ಇದನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ನಿಮ್ಗೆ 390.71 ಸೈಮನ್ ಮೀಟರ್ ಸ್ಕ್ವೇರ್ ಪರ್ ಮೋಲ್ ಬರುತ್ತೆ. ಸೊ ಅದರಿಂದ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಹೀಗೆ ನಂಬರ್ ಆಫ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ ಒಂದೊಂದು ಕಂಟೆಂಟ್ ಮೇಲೂ ನಾವು ಪ್ರಾಬ್ಲಮ್ಸ್ ಥಿಯರಿಟಿಕಲ್ ವಾಟ್ ಈಸ್ ದಿಸ್ ಅಂತ ಅರ್ಥ ಮಾಡ್ಕೊಂಡು ಹೋದ್ರೆ ಎಲೆಕ್ಟ್ರೋಕೆಮಿಸ್ಟ್ರಿ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ನಿಮ್ಗೆ ಈ ವರ್ಷಕ್ಕೆ ನಿಮ್ಗೆ ಲಕ್ಗೆ 3 ಟಾಪಿಕ್ ನ ಎಲೆಕ್ಟ್ರೋಕೆಮಿಸ್ಟ್ರಿ ಇಟ್ಕೊಂಡಿರೋದ್ರಿಂದ ಡೇನಿಯಲ್ ಸೆಲ್, ನರ್ಸ್ಟ್ ಈಕ್ವೇಶನ್ ಪ್ರಾಬ್ಲಮ್ಸ್, ಕಂಡಕ್ಟಿವಿಟಿ ಕಾನ್ಸೆಪ್ಟ್ ಮತ್ತೆ ಪ್ರಿಲಿಮಿನರಿ ಐಡಿಯಾ ಆಫ್ ದಿ ಎಲೆಕ್ಟ್ರೋಲೈಸಿಸ್, ನಾಟ್ ಫ್ಯಾರಡೇಸ್ ಲಾಸ್ ಅಂಡ್ ಪ್ರಾಬ್ಲಮ್ಸ್. ಸೊ ಇಷ್ಟನ್ನ ನೀವು ಕರೆಕ್ಟ್ ಆಗಿ ಓದ್ಕೊಂಡ್ರೆ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ 2 to 3 ಕ್ವಶನ್ಸ್ 100% ಗ್ಯಾರಂಟಿ ನಿಮ್ಮ ಎಕ್ಸಾಮಿನೇಷನ್ ಬರುತ್ತೆ. ಅದರಿಂದ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಈ ನನ್ನ ಕ್ಲಾಸ್ ಅನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.